ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಸ್ಕಿಲ್ಸ್ ವಿತ್ ಕಂಪ್ಯೂಟರ್ ಟು ಕೆರಿಯರ್ ಕನ್ನಡ ಚಾನಲ್. MS ವರ್ಡ್ ಡೇ 1 ಕ್ಲಾಸಿಗೆ ಸ್ವಾಗತ. MS ವರ್ಡ್ ಸರಳವಾಗಿ ಹೇಳುವುದಾದರೆ ಟೈಪ್ ಮಾಡಲು, ಡಾಕ್ಯುಮೆಂಟ್ ಎಡಿಟ್ ಮಾಡಲು, ಅಕ್ಷರಗಳ ಸೈಜ್, ಕಲರ್, ಸ್ಟೈಲ್ ಬದಲಾಯಿಸಲು ಹಾಗೂ ಪ್ರಿಂಟ್ ಮಾಡಲು ಬಳಸುತ್ತೇವೆ. ಇದನ್ನ ಬಳಸಿ ಲೆಟರ್ ಬರೆಯಬಹುದು, ರೆಸ್ಯೂಮ್ ತಯಾರಿಸ್ಬೋದು, ನೋಟ್ಸ್ ಆ್ಯಂಡ್ ಅಸೈನ್ಮೆಂಟ್ ಬರೆಯಬಹುದು, ಟೇಬಲ್ಸ್, ಇಮೇಜ್, ಶೇಪ್ಸ್ ಸೇರಿಸಿ ಡಾಕ್ಯುಮೆಂಟ್ ತಯಾರಿ ಮಾಡಬಹುದು. ತಯಾರಿಸಿದ ಡಾಕ್ಯುಮೆಂಟನ್ನು ಪ್ರಿಂಟ್ ಕೂಡ ತೆಗೆಯಬಹುದು. ಎಲ್ಲೆಲ್ಲಿ ಉಪಯೋಗ ಮಾಡ್ತೇವೆ ಅಂತ ನೋಡೋದಾದರೆ ಸ್ಕೂಲ್ಸ್ ಆ್ಯಂಡ್ ಕಾಲೇಜ್, ಆಫೀಸ್ ಆ್ಯಂಡ್ ಕಂಪನೀಸ್, ಗೌರ್ಮೆಂಟ್ ಆಫೀಸ್, ವೈಯಕ್ತಿಕ ಕೆಲಸಗಳಲ್ಲಿ MS ವರ್ಡ್ನ ಉಪಯೋಗ ಮಾಡಬಹುದು. ಇವಾಗ MS ಆಫೀಸ್ ಅಪ್ಲಿಕೇಶನ್ನ ಯಾವ ರೀತಿಯಲ್ಲಿ ಓಪನ್ ಮಾಡೋದು ಎಂಬುದನ್ನು ನೋಡೋಣ. ನಿಮ್ಮ ಲ್ಯಾಪ್ಟಾಪ್ ಅಥವಾ PC-ಯಲ್ಲಿ ಸರ್ಚ್ ಬಾಕ್ಸ್ ಕ್ಲಿಕ್ ಮಾಡಿ. ಸರ್ಚ್ ಬಾಕ್ಸ್ನಲ್ಲಿ MS ವರ್ಡ್ ಎಂದು ಟೈಪ್ ಮಾಡಿ. MS ವರ್ಡ್ ಜಸ್ಟ್ ಎಂಟರ್. ಇವಾಗ MS ವರ್ಡ್ ಅಪ್ಲಿಕೇಶನ್ ಓಪನ್ ಆಯಿತು. ಸೆಕೆಂಡ್ ಮೆಥಡ್, ಶಾರ್ಟ್ಕಟ್ ಕೀ ಬಂದು ವಿಂಡೋಸ್ +R ಕೀ, ರನ್ ಕಮ್ಯಾಂಡು, ಜಸ್ಟ್ ವಿನ್ ವರ್ಡ್ ಎಂದು ಟೈಪ್ ಮಾಡಿ. ವಿನ್ ವರ್ಡ್ ಎಂಟರ್. ಇವಾಗ MS ವರ್ಡ್ ಅಪ್ಲಿಕೇಶನ್ ಓಪನ್ ಆಯಿತು. ನೀವಿಲ್ಲಿ ನೋಡೋದಾದರೆ ಬ್ಲ್ಯಾಂಕ್ ಡಾಕ್ಯುಮೆಂಟ್ಸ್ ಮತ್ತು ಕೆಲವೊಂದು ಡಿಫಾಲ್ಟ್ ಆಗಿ ರೆಡಿ ಇರುವ ಟ್ಯಾಂಪ್ಲೆಟ್ಸ್ಗಳನ್ನು ನೋಡುತ್ತಿದ್ದೀರಾ. ಇವನ್ನು ಉಪಯೋಗಿಸಿ ಕೂಡ ನೀವು ಡಾಕ್ಯುಮೆಂಟ್ನ ತಯಾರಿ ಮಾಡಬಹುದು. ನಾವೀಗ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಮೇಲೆ ಡಬಲ್ ಕ್ಲಿಕ್ ಮಾಡೋಣ. ಇವಾಗ 2021 ವರ್ಷನ್ MS ವರ್ಡ್ ಇಂಟರ್ಫೇಸ್ ನೋಡ್ತಿದ್ದೀರಾ. ಈ ವೈಟ್ ಏರಿಯಾನ ಡಾಕ್ಯುಮೆಂಟ್ ಏರಿಯಾ ಅಂತ ಕರಿತೇವೆ. ಮೇಲೆ ಇರುವ ಟಾಪ್ ಆಫ್ ದ ಪೇಜಲ್ಲಿ ಕ್ವಿಕ್ ಆಕ್ಸೆಸ್ ಬಾರ್ಗಳು, ಆಟೋ ಸೇವ್, ಅಂಡು, ರಿಡೋ, ಟೈಟಲ್ ಬಾರ್. ನೆಕ್ಸ್ಟ್ ರೈಟಲ್ಲಿ ನೋಡೋದಾದರೆ ನಿಮಗೆ ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಬಟನ್ಗಳನ್ನು ಕಾಣಬಹುದು. ನೆಕ್ಸ್ಟ್ ಪೇಜ್ ರೈಟ್ ಸೈಡಲ್ಲಿ ಸ್ಕ್ರೋಲಿಂಗ್, ಟಾಪ್ ಆಫ್ ದ ಪೇಜ್ನಲ್ಲಿ ನಿಮಗೆ ರೂಲರ್ ನೋಡಬಹುದು. ಲೆಫ್ಟ್ ಸೈಡ್ ಕೂಡ ರೂಲರ್. ಜಸ್ಟ್ ಸ್ಕ್ರೋಲ್ ಮಾಡಿದ್ರೆ ರೂಲರ್, ಪೇಜ್ ಸೈಜ್, ಬಾರ್ಡ್ರನ್ನು ಕಸ್ಟಮೈಸ್ ಮಾಡಬಹುದು. ಬಾಟಮ್ ಆಫ್ ದ ಪೇಜ್ ನೋಡೋದಾದರೆ ಪೇಜ್ ನಂಬರ್, ವರ್ಡ್ ಕೌಂಟು, ಲ್ಯಾಂಗ್ವೇಜ್, ನೀವು ಡಾಕ್ಯುಮೆಂಟ್ನ ಯಾವ ಲ್ಯಾಂಗ್ವೇಜಲ್ಲಿ ರೆಡಿ ಮಾಡೋದೆಂದು ಇಲ್ಲಿ ಮೆನ್ಷನ್ ಆಗುತ್ತದೆ. ನೆಕ್ಸ್ಟ್ ರೈಟ್ ಸೈಡ್ ಪೇಜ್ ಓರಿಯೆಂಟೇಷನ್ ಇದೆ. ನೆಕ್ಸ್ಟ್ ಪೇಜ್ ಸೈಜ್, ಡಿಫಾಲ್ಟ್ ಆಗಿ ಪೇಜ್ ಸೈಜ್ 10, ಮ್ಯಾಕ್ಸಿಮೈಸ್ ಮಾಡೋದಾದರೆ 500 ಪೇಜ್ ಸೈಜ್. ಸೊ ನಾರ್ಮಲಿ A4 ಶೀಟ್ನಲ್ಲಿ ಪೇಜ್ನ ಸೆಟಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಫೈಲ್, ಹೋಮ್, ಇನ್ಸರ್ಟ್, ಡ್ರಾ, ಡಿಸೈನ್, ಲೇಔಟ್, ರೆಫರೆನ್ಸ್ ಇವೆಲ್ಲ ಟ್ಯಾಬ್ಸ್ಗಳು. ನೆಕ್ಸ್ಟ್ ಕ್ಲಿಪ್ ಬೋರ್ಡ್, ಫಾಂಟ್, ಪ್ಯಾರಾಗ್ರಾಫ್, ಸ್ಟೈಲ್, ಎಡಿಟಿಂಗ್, ಇದು ಗ್ರೂಪ್ಗಳು, ಟ್ಯಾಬ್ನ ಅಂಡರಲ್ಲಿರುವ ಗ್ರೂಪ್ಗಳು. ನೆಕ್ಸ್ಟ್ ಪೇಸ್ಟ್, ಕಟ್, ಕಾಪಿ, ಫಾಂಟ್ ಸ್ಟೈಲ್, ಫಾಂಟ್ ಸೈಜ್, ಫಾಂಟ್ ಬೋಲ್ಡು, ಇಟಾಲಿಕ್, ಇವೆಲ್ಲ ರಿಬ್ಬನ್ಸ್ಗಳು, ಆ ಗ್ರೂಪಿನ ರಿಬ್ಬನ್ಸ್ಗಳು. ಇವತ್ತು ನಾವು MS ವರ್ಡ್ ಅಪ್ಲಿಕೇಶನ್ನ ಉಪಯೋಗ ಮತ್ತು ಯಾವ ರೀತಿಯಲ್ಲಿ ಓಪನ್ ಮಾಡೋದೆಂದು ನೋಡಿದೆವು. ಮುಂದಿನ ಕ್ಲಾಸ್ನಲ್ಲಿ ನಾವು ಹೋಮ್ ಟ್ಯಾಬ್ನ ಉಪಯೋಗಿಸಿಕೊಂಡು ಯಾವ ಡಾಕ್ಯುಮೆಂಟ್ನ ಹೇಗೆ ತಯಾರಿಸಬಹುದು ಎಂಬುದನ್ನು ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.